ರಾಗಿ ಬೀಸೋ ಕಲ್ಲೆ ರಾಜ ಮೋತಿನ ಕಲ್ಲೆ ಹೂವಾಲೆ ಕಲ್ಲೆ ಸುಳಿಗಲ್ಲೆ ಹೂವಾಲೆ ಕಲ್ಲೆ ಸುಳಿಗಲ್ಲೆ ಎಲೆ ಹಚ್ಚಿದ್ ಮುಗಿತೇನೆ ಪುಟ್ಟಿ. ಅಮ್ಮ ಎಲ್ಲ ಎಲೆನೂ ಹಚ್ಚಿ ಆಯ್ತಮ್ಮ. ಜಾಣ ಮರಿ, ಆ ಎಲೆನೆಲ್ಲ ಇಲ್ಲಿ ತಂದು ಇಟ್ಟು ಅದ್ರ ಮೇಲೆ ಒಂದು ಕಲ್ಲಿಡು. ಅಮ್ಮ ಇಷ್ಟೆಲೆ ಹಚ್ಚಿದ್ರೆ ನಂಗೆ ಬಟ್ಟ ಕೊಡ್ತೀನಿ ಅಂದಿದ್ದೆ, ಕೊಡ್ತೀಯೋ ಇಲ್ವೋ? ಕೊಡಿಸ್ತೀನಿ ಪುಟ್ಟ. ಅಮ್ಮ ಏನಾಯ್ತಮ್ಮ? ತುಂಬಾ ಹೊತ್ತಿಂದ ರಾಗಿ ಬೀಸ್ತಾ ಇದ್ದೀನಲ್ಲ, ಸೊಂಟ ಹಿಡ್ಕೊಂತು. ಸೊಂಟ ಯಾಕೆ ಹಿಡ್ಕೊಳ್ತು? ಅದು ಹೊಟ್ಟೆ ಒಂದು ಪುಟ್ಟ ಪಾಪು ಇದೆಯಲ್ಲ, ಅದು ತುಂಬ ತೊಂದರೆ ಕೊಡ್ತಾ ಇದೆ. ಹಾಗಾದ್ರೆ ಅದು ಪುಟ್ಟ ಪಾಪು ಅಲ್ಲ, ಕೆಟ್ಟ ಪಾಪು. ಕೆಟ್ಟ ಪಾಪ ಅನ್ಬಾರ್ದು ಪುಟ್ಟಿ. ಎಲ್ಲ ಪಾಪನು ಹೊಟ್ಟೆಲಿದ್ದಾಗ ಹಿಂಗೆ ತೊಂದರೆ ಕೊಡ್ತೀವಿ. ರಮಣನು ಹೀಗೆ ಮಾಡಿದ್ನ? ಅವನ್ ತುಂಟ, ಅವನ್ ತೊಂದರೆ ಕೊಡ್ತಿರ್ತಾನೆ, ಆದ್ರೆ ನಾನ್ ತೊಂದರೆ ಕೊಟ್ಟಿರ್ಲಿಲ್ಲ ಅಲ್ವಾ? ನೀನು ಕೊಟ್ಟಿದ್ದೆ ಪುಟ್ಟ. ನಾನು ಕೊಟ್ಟಿದ್ನ? ಬಟ್ ನಂಗೆ ನೆನಪೇ ಬರ್ತಿಲ್ಲ. ನಿನಗೆ ಹೇಗೆ ಜ್ಞಾಪಕ ಇರಕ್ಕೆ ಸಾಧ್ಯ? ಆಗ ನೀನು ನನ್ನ ಹೊಟ್ಟೆಲಿದ್ಯಲ್ಲ. ಆದ್ರೂ ನಾನು ಒಳ್ಳೆ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಮ್ಮ. ಪುಟ್ಟ, ನೀನು ತೊಂದರೆನೇ ಕೊಟ್ಟಿಲ್ಲ. ನೀನು ನನ್ನ ಬಂಗಾರ. ಬಿಡಮ್ಮ, ನಾನೇ ಕೊಡ್ತೀನಿ. ಫುಲ್ ಬಿಸ್ಯಾ? ಬಿಸ್. ಹಾ ಬೀಸು. ಬೀಸಿದ್ರೆ ಬೀಸು. ಬೀಸು. ಆಗ್ತಿಲ್ವಾ? ಬೀಸು. ಆಗಲ್ಲಮ್ಮ, ನೀನೇ ಮಾಡು. ಸರಿ ಬಿಡಿ, ನಾನೇ ಬೀಸ್ತೀನಿ. ಇದು ನಾನು ಇಲ್ಲಿ ಬಂತಿಗ್ತಾ ಇರ್ತೀನಿ, ನಾವೆಲ್ಲ ಓಡೋಗುತ್ತೆ. ಏನದು ಕರ್ಕರ ಅಂತ ಶಬ್ದ? ಹಾಳಾಗ್ಲಿ ಬಿಡಿ, ಇದೇ ನಿದ್ದೆ ಮಾಡೋ ಹೊತ್ತ. ಗಂಟೆ 9:10 ಆಯ್ತು, ಇನ್ನೂ ಹಾಸಿಗೆ ಬಿಟ್ಟಿರ್ತೀನಿ. ಕುಂಭಕರ್ಣ ವಂಶ. ಮುಖ ತೊಳ್ಕೊಂಡು ಬಂದು ಒಂದಿಷ್ಟು ರಾಗಿ ಬೀಸ್ಕೊಡಿ, ನನ್ನ ಕೈಲಿ ಆಗ್ತಿಲ್ಲ. ನಾನು ಹಿಟ್ಟು ಬಯಸ್ಬೇಕಾ? ಅಡುಗೆ ಮನೆ ಕೆಲಸ ಮಾಡೋಕ್ಕೆ ನನ್ನ ಹೆಂಚ್ಕೊಂಡು ತಿಳ್ಕೊಂಡಿದ್ದೇನೆ. ಸರಿ, ಹಾಗಿದ್ರೆ ಗಂಡಸರು ಮಾಡೋ ಕೆಲಸನೇ ಮಾಡಿ. ಏನದು? ಒಲೆಗೆ ಸೌದೆ ಇಲ್ಲ, ಎಲ್ಲಿಂದಾದ್ರೂ ಒಂದಿಷ್ಟು ಸೌದೆ ತಗೊಂಬನ್ನಿ. ಊರು ಕಾಣ್ಬೋದ ಹಾಕೊಂಡು ನಾನು ಹೋಗಿ ಸೌದೆ ಉಟ್ಕೊಂಡ್ಬರ್ಬೇಕೆ? ಸರಿ, ಹಾಗಿದ್ರೆ ಶಾಂದೋಕ್ಕೆ ಕೆಲಸನೇ ಮಾಡಿ. ಕೆಸರಲ್ಲಿ ಜಮಾಬಂದಿ ಇನ್ನೂ ಮಾಡಿಲ್ಲ, ಅದನ್ನ ಕೂತ್ಕೊಂಡು ಬರೀರಿ. ನೋಡೆ, ಈ ಜಮಾಬಂದಿ ಬರೆಯೋದಿದೆಯಲ್ಲ, ಕೃಷ್ಣಪ್ಪ 2 ರೂಪಾಯಿ 8 ಆಣೆ 1 ಕಾಸು, ರಾಮಣ್ಣ 3 ರೂಪಾಯಿ 8 ಆಣೆ, ಇಬ್ರಾಹಿಂ ಸಾಹೇಬ್ರು 1 ರೂಪಾಯಿ, ಎಲ್ಲ ಬರ್ಕೊಂಡು ಕೂಡುದು ಕಳಿಯೋದು. ಅಯ್ಯಯ್ಯ, ನನ್ನ ಕೈಲಿ ಇವೆಲ್ಲ ಅಲ್ಲ. ಅವನ್ನೆಲ್ಲ ನೀನೇ ಮಾಡ್ಕ. ಮತ್ ಹಾಗಾದ್ರೆ ನೀವೀಗೇನ್ ಮಾಡೋರು? ನನಗ ಅಮ್ಮನ ಮನೆಗೆ ಹೋಗೋಣ. ಅತ್ತೆ ಮನೆಗ? ಯಾಕೆ? ಅಲ್ಲಿ ನಂಗೆ ಯಾರು ಕೆಲಸ ಮಾಡೋ ಅಂತ ಕಿರಿಕಿರಿ ಮಾಡಲ್ಲ, ಅದಕ್ಕೆ.
ಅರೆ ಅಮ್ಮ ಮಗಳು ಎತ್ತಲಾಗ ಹೊಂಟ್ರವ ಪೇಟೆಗೆ ಇದನ್ನೆಲ್ಲ ಅಂಗಡಿಗೆ ಮಾರೋಕ್ಕೆ ಸ್ವಲ್ಪ ಬೇಳೆ ಉಪ್ಪೆಲ್ಲ ತರೋಣ ಅಂತ. ಸ್ವಲ್ಪ ಗಾಡಿ ನಿಲ್ಸು. ಅಲ್ರವ ಶಾನ್ಬಕ್ಕಿ ಮಾಡಿಕೊಂಡು ಬರೋ ಪೋಟ್ಗೆ ಹಣ್ಣಲ್ಲಿ ಜಮ್ ಅಂತ ಜೀವನ ಮಾಡೋದು ಬಿಟ್ಟು ನಿಮಗೆ ಯಾಕೆ ಈ ಪರಿಪಾಟ್ಲು? ಶಾನ್ಭೋಗ್ಯ ಮಾಡೋಕ್ಕೆ ಕಡ್ತ ನನ್ನ ಹತ್ರ ಇಲ್ವಲ್ಲ ಗೌಡ್ರೆ, ನಮ್ಮ ಅತ್ತೆ ಇಟ್ಕೊಂಡು ಕೂತಿದ್ದಾರೆ. ಆ ಕಡ್ತ ಇಟ್ಕೊಂಡು ಏನು ಮಾಡ್ತಾರಂತೆ? ಚೆನ್ನಿಗಪ್ಪನವ್ರಂತೂ ಲೆಕ್ಕ ಬರೆಯೋರಲ್ಲ. ನಿಮ್ಮ ಅತ್ತೆಗೆ ವಿದ್ಯೆ ಗಂಧ ಸೂತ್ರನಿಲ್ಲ. ಅದಕ್ಕೆ ಯಾಕವ ಯೋಚನೆ ಮಾಡ್ತೀರಿ? ಚುಟ್ಕಿ ಹೊಡಿಯೋದ್ರ ಕಡ್ತ ತರಿಸ್ಕೊಡ್ತೀನಿ. ನೀವು ಬನ್ನಿ, ಗಾಡಿ ಹತ್ತಿ ಬನ್ನಿ. ನಿನ್ ತಮ್ಮ ಇಲ್ಲವಾ? ಅವನು ಪುಟ್ಟವನಲ್ವಾ, ಅದಕ್ಕೆ ಸರ್ವಕರ್ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ. ಮತ್ತೆ ನೀನ್ ಚಿಕ್ಕವಳಲ್ವಾ? ಇಲ್ಲ, ನೀನು ದೊಡ್ಡವಳು. ಗೌಡ್ರೆ, ನನಗೆ ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ಲ. ಏನು? ನಿಮ್ಮ ಗ್ರಾಮದ ಕಂದಾಯ ದುಡ್ಡು ವರ್ಷಕ್ಕೆ 120 ರೂಪಾಯಿ 12 ಹಣ ಆಗುತ್ತಲ್ವಾ? ಆ ಹಣದ ಬದಲು ರಾಗಿ ಬೇಳೆ ಹುಣಸೆ ಹಣ್ಣು ಉಪ್ಪೆಲ್ಲ ಕೊಟ್ಟರೆ ಒಂದು ಕೆಲವು ದಿವಸ ನನ್ನ ಸಂಸಾರದ ಊಟಕ್ಕೆ ಎತ್ತಬೇಕಾಗ್ತದೆ. ಯಾಕವ್ವ? ಯಾಕಂಗೆ? ಸರ್ಕಾರದ ಕೋಟಿ ಹಣ ಬರೋಕ್ಕೆ ಇನ್ನೂ 4-6 ತಿಂಗಳಾಗುತ್ತೆ. ಅಲ್ಲಿವರೆಗೂ ಊಟಕ್ಕೆ ಏನು ಮಾಡೋದು? ಅದಕ್ಕೆ ಯೋಚನೆ. ಅದು ಸರಿ, ಆದರೆ ಸರ್ಕಾರಕ್ಕೆ ಹಣನ ಹೆಂಗವ ವಾಪಸ್ ಕೊಡ್ತೀರಾ? ಕೋಟಿಗೆ ಹಣದಲ್ಲೇ ಸರ್ಕಾರಕ್ಕೆ ಇಷ್ಟು ಮುರ್ಕಳಿ ಅಂತ ಹೇಳ್ತೀನಿ. ಶಬಾಸ್ ಕಣವ, ನಿನ್ನ ಬುದ್ಧಿ ಏನು ಕೊಟ್ಟರು ಸಾಲದು. ಒಳ್ಳೆ ದಿವಾನ್ರಿಗಿರ್ಬೇಕಾದ ತಲೆ ಕಣವ ನಿಂದು. ಶಾನ್ಭೋಗಪ್ಪ ಬಾಯ್. ಗುಂಡೇಗೌಡ್ರು ಬನ್ನಿ. ನಂಜಿ ಎಲ್ಲಿ ಸಿಕ್ಕ್ರಿ ಇವ್ರ? ಚಂದಗಪ್ಪ, ಈ ಊರ್ನ ಶಾನ್ ಹೋಗೋರು ನೀವು. ಹೀಗೆ ಕಟ್ಟೆ ಮೇಲೆ ಕೂತ್ಕೊಂಡು ಹುಲಿ ಕುರಿ ಆಟ ಆಡೋದು ಚೆನ್ನಾಗಿರುತ್ತಾ? ನೋಡಿ, ನಾನು ನಂಜವರಿಗೆ ಮನೆ ಕೊಟ್ಟಿರೋದು ಶಾನುಭೂತಿ ಲೆಕ್ಕ ಬರೆಯೋದಕ್ಕೆ. ಯಾರು ಲೆಕ್ಕ ಬರೀತಾರೋ ಅವ್ರು ತಾವು ಕಟ್ತಾ ಇರಬೇಕು. ಇದು ಸರ್ಕಾರಿ ಹುಕುಂ, ಗೊತ್ತಾಯ್ತಾ? ಗೊತ್ತಿದೆ. ಕಟ್ತಾ ಎಲ್ಲಿ? ಅದು ನಮ್ಮ ಅಮ್ಮ ಹತ್ರ ಗುಡಿಲಿದೆ. ಹೋಗ್ತಾ ಬನ್ನಿ. ಅವಳು ಅದನ್ನು ಕೊಡಲ್ಲ ಅಂತಾಳೆ. ಕಡ್ತಾ ಕೊಡಲ್ಲ ಅಂದ್ರೆ ಏನಾಗತ್ತೆ ಗೊತ್ತಾಯ್ತಾ? ನಾನು ಪೊಲೀಸರಿಗೆ ದೂರು ಕೊಟ್ಟು ನಿಮ್ಮನ್ನು ಒದಿಸ್ತೀನಿ. ಪೊಲೀಸ್ನವ್ರ ಕೈಲಿ ಒದಿಸ್ತೀರಾ? ಹಾ, ಅವನಾಗಿ ಅಮ್ಮ, ಆ ಸಣ್ಣನಹಳ್ಳಿ ಪಟೇಲ ಗುಂಡಗೌಡ ಬಂದಿದ್ದಾನೆ. ಶಾನ್ಬೋಕ್ಕೆ ಕಡ್ತಾನಲ್ಲ ತಗಂಬ ಅಂತಿದ್ದಾನಲ್ಲಮ್ಮ. ಅವನ್ ಯಾಕಂತ ಕಡ್ತಾ? ನಾ ಕೊಡೋದಿಲ್ಲ, ಅದಂತ ಹೇಳೋದು ಅವನ್ಗೆ. ಅದೇನೋ ಲೆಕ್ಕ ನೋಡಬೇಕಂತ. ಕಡತ ತರದಲ್ಲೇ ಇದ್ರೆ ಪೊಲೀಸ್ನವ್ರ ಕೇಳಿ ಒದಿಸ್ತೀನಿ ಅಂತಾನಲ್ಲಮ್ಮ. ಇರ್ತಾನಂತ? ಹ್ಞೂ ಕಣಮ್ಮ. ಮನೆ ಹಾಳಾಗೋಗ. ಸರಿ, ಕೋಣೆಯಲ್ಲಿ ಪೆಟ್ಗೆಲಿದೆ, ತಗೊಂಡು ಹಿಂಗ. ಆ ನಂಜಿ ಏನಾದ್ರೂ ಗಾಡಿಗಿದೆ ಹೇಳಿದಾಳೆ ಅಂತೀಯಾ? ಏನೋ ಇದ್ರೂ ಇರ್ಬೋದು. ಅವಳು ಗಾಡಿಲೇ ಇದ್ಲು.
ಹೌದಾ? ಸರಿ, ನಾನು ಬರ್ತೀನಿ. ಅದೇನು ಶಕ್ತಿ ಇಟ್ಕೊಂಬ. ಯಾವ ಮನೇನು? ಅದೇ ಅಲ್ಲಿ ಆ ದೊಡ್ಡ ಕಂಬದ ಮನೆ ಇದೆಯಲ್ಲ, ಅದೇ ಮನೆ. ಆ ಮನೇನಾ? ಹ್ಞೂ. ಗೌಡ ನಂಗೆ ದೊಡ್ಡ ಮನೆ ಕೊಟ್ಟಿದ್ದಾನ. ಆ ಮುಂದೆ ಅದೃಷ್ಟ ನೋಡು. ಅತ್ತೇನ್ ಯಾಕೆ ಕರ್ಕೊಂಬಂದ್ರು? ಓಹೋ, ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ. ಏನ್ ಗುಂಡೇಗೌಡ, ಏನೋ ಲೆಕ್ಕ ನೋಡ್ಬೇಕು ಅಂದ್ಯಂತೆ? ಹೌದು ತಾಯಿ, ಬನ್ನಿ ಒಳಗೆ ಕುಂತು ಮಾತಾಡುವ, ಬನ್ನಿ. ಅಂತೂ ನಿಮ್ ಸಹಾಯದಿಂದ ನಮ್ ನಂಜಿ ಇಷ್ಟು ದೊಡ್ಡ ಮನೇಲಿ ಇರೋಂಗಾಯ್ತು. ಇದ್ರಲ್ಲಿ ನನ್ನ ಸಹಾಯ ಏನು ಬಂತ ಅಮ್ಮವ್ರೆ? ಎಲ್ಲ ಅವ್ರ ಪುಣ್ಯ. ಅದೇ ನನ್ನ ಅವಸ್ಥೆ ನೋಡು, ಒಂದ್ ಸಾಳು ಗುಡಿಲಿದ್ದೀನಿ. ಹೇಳಿದ್ನಲ್ಲ ತಾಯಿ, ಎಲ್ಲ ಅವ್ರವ್ರ ಪುಣ್ಯ. ಅಂದ್ರೆ ಬನ್ನಿ. ಕರ್ಕ ತಗೊಂಬ, ಇಲ್ದಿದ್ರೆ ಪೊಲೀಸ್ನವ್ರ ಕೈಲಿ ಹೇಳಿ ಒದಗಿಸ್ತೀನಿ ಅಂತೆ. ಹಂಗಲ್ಲ ಗಂಗಮ್ಮವ್ರೆ, ಸಾಲ ಕೈಗೆ ಮುಗಿತಾ ಬಂದದ್ದು, ಜನ ಬಂದು ಇನ್ನೂ ಶುರು ಮಾಡಿದ್ವಿ. ಯಾಕೆ ಅಂತ ಕೇಳಿದ್ರೆ ಆಯಮ್ಮ ಇಲ್ಲದೆ ಕಡ್ತಾ ನಿಮ್ಮಲ್ಲದೆ, ಅದಕ್ಕೆ ಹಂಗಂದೆ. ಕಡ್ತ ಏನೋ ಕೊಡ್ತೀನಿ, ಆದ್ರೆ ನಂದೊಂದು ಷರತ್ತು. ಏನವದು? ಈ ಶಾನ್ಬೋಕೆ ನಮ್ಮ ಯಜಮಾನ್ರದ್ದು, ಹೌದ್ ತಾನೆ? ಹೌದು. ಈಗ ಇದು ನನ್ನ ಮಕ್ಕಳಿಗೆ ಬಂದಿದೆ ಅಲ್ವಾ? ಅಂದ್ಮೇಲೆ ಈ ಕಡ್ತ ಎಲ್ಲಿರುತ್ತೋ ಅಲ್ಲೇ ನಾವು ಇರಬೇಕು. ಅದಕ್ಕೆ ಈ ಮನೇಲೆ ನಮಗೂ ಇರಕ್ ಜಾಗ ಮಾಡಿಕೊಡು, ಕಡ್ತ ಕೊಡ್ತೀನಿ. ಏನಂತೆ? ಸಾಧ್ಯನೇ ಇಲ್ಲ, ಇವ್ರಿಗೆ ಈ ಮನೇಲಿ ಜಾಗ ಇಲ್ಲ. ಏನೇ ಬೊಗಳಿದ್ ನೀನು ತಾಟ್ಕಿತಿ ಮುಂಡೆ? ನಿಮ್ಗೆ ಕಡ್ತ ಬೇಕು, ಆ ಕಡ್ತದ ಯಜಮಾನ್ರು ನಾವು ಬೇಡ ಅಲ್ವಾ? ಇದೇ ಸೀಮೆ ನ್ಯಾಯನೇ? ನೋಡ್ ಗುಂಡೇಗೌಡ, ಈ ಮನೆ ದೊಡ್ಡದಾಗಿದೆ, ಈ ಕಡೆಗೆ ನಾವಿರ್ತೀವಿ, ಆ ಕಡೆಗೆ ಅವಳು ಅವಳ ಮಕ್ಕಳು ಇದ್ಕೊಳ್ಳಿ. ಅವಳಿದು ಕೊಪ್ಲಿ, ನಾ ಕಡ್ತ ಕೊಡ್ತೀನಿ. ನನಗೆ ಮನೆ ಜಾಗ ಇಲ್ಲ ಅಂತ ಹೊರಗೆ ಹಾಕಿದ್ರಿ, ನನ್ನ ದರಿದ್ರ ಮುಖ ನೋಡುವುದಿಲ್ಲ ಅಂತ ಹೇಳಿದ್ರಿ. ಇವತ್ತು ಅದೇ ಮಾತನ್ನ ನಾನು ನಿಮಗೆ ತಿರುಗಿಸಿ ಹೇಳ್ತಿದ್ದೀನಿ. ನೀವು ಈ ಮನೇಲಿರೋಕ್ಕೆ ನಾನು ಸೂತ್ರ ಒಪ್ಪುದಿಲ್ಲ. ಸರಿ, ಹಾಗಾದ್ರೆ ನನಗೂ ನೀನು ಸಾಹಸ ಬೇಕಾಗಿಲ್ಲ. ನಾನು ಅವ್ರಿಗೆ ಕಡ್ತ ಕೊಡೋದಿಲ್ಲ. ಚಂದ ತಗೊಳ್ಳೋ ಕಡ್ತಾನ. ಸಾಗಬತ್ತಿ ಮಾಡು ಅಂದ್ರೆ ಮುಸ್ತಿರಿ ಮಾಡು ಅಂತಿದ್ವಿ ಏನು ಮಗನೇ? ಅದು ಸರ್ಕಾರಿ ಕೆಲಸ. ನೀನು ಕರ್ತ ನಂಜವಂತ ಬಿಡದೆ ಇದ್ದೆ ನೀನು ಹಿಂಗೆ ದರ ಅಂತ ತಿಪ್ಪವರಿಗೆ ಹಾಕೊಂಡು ಹೋಗಿ ನಿನ್ನ ಕೈಗೆ ಬೇಡಿಗೆ ಹಾಕ್ತಿಲ್ಲ. ಹೇಳು, ಏನಂತೀಯ? ಆಯ್ತು ಆಯ್ತು ಅಂತೆಲ್ಲೋ, ಜೈಲ್ಗೆ ತಿಂತಿಲ್ಲ, ಕಡ್ತ ಕೊಡಲ್ಲ ಅನ್ನೋ ಮುಂಡೆ ಮಗನೇ. ಹೋಗಿಲ್ಲ ಗುಡಿಗೆ, ಹೋಗಿ. ಚನ್ನಿಗಪ್ಪ, ಈ ಸರ್ಕಾರದವರು ಕೋಟಿ ತಳವಾರ ಅಂತ ಯಾಕೆ ಮಾಡಿದವ್ರು ಗೊತ್ತಾ? ಈ ಕಡತಗಳನ್ನೆಲ್ಲ ಒತ್ಕೊಂಬರಾಕೆ. ಅಂತಾದ್ರಲ್ಲಿ ನೀನೇ ಒತ್ಕೊಂತಿರ್ತೀಯಲ್ಲ, ನೀ ಎಂತ ಸಾರ್ವಭೌಮ್ರಯ್ಯ. ಇದ್ರಾಗ ಏನ್ ಬರ್ದೈತೆ ಒಸಿ ಓದಿ ಹೇಳು.
1956ನೇ ಇಸವಿ ಸೆಪ್ಟೆಂಬರ್ ತಿಂಗಳು ದಿನಾಂಕ 9ರಂದು ಹೊನ್ನೇನಹಳ್ಳಿ ಗುಂಡೇಗೌಡರಿಗೆ ರಾಮಚಂದ್ರದ ಶಾನುಭೋಗ ಚೆನ್ನೀರಾಯ ಬಿನ್ ರಾಮಣ್ಣನಾದ ನಾನು ಬರೆದು ಕೊಟ್ಟ ಹಣ ಸಂದ ರಸೀತಿ. ಅದಾಗಿ ನಾನು ಈ ದಿವಸ ನಿಮ್ಮಿಂದ 120 ರೂಪಾಯಿ 12 ಆಣೆ ಪಡೆದಿರುತ್ತೇನೆ. ಅಂದರೆ ದುಡ್ಡು ಕೊಡ್ತೀರಾ? ನಮಗೆ ಪಾವತಿಯಾಗಿದೆ ಎಂಬುದಕ್ಕೆ ಬರೆದು ಕೊಟ್ಟ ರಸೀತಿ ಸಹಿ. ಇದ್ರ ಮ್ಯಾಗ ಒಂದು ರುಜು ಮಾಡಿ. ಗುಡ್ಡಗೌಡ್ರೆ, ಮತ್ತೆ ದುಡ್ಡು ಕೊಡ್ಲೇ ಇಲ್ಲ? ಚೆನ್ನಿಗ್ರಾಯರೇ, ಈ ಗುಂಡೇಗೌಡ ಯಾವತ್ತೂ ಯಾರಿಗೂ ಮೋಸ ಮಾಡಿದವನಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ದುಡ್ಡು ಕೊಟ್ಟೇ ಕೊಡ್ತೀವಿ. ಇಲ್ಲಿ ಈ ಮನೆಯಲ್ಲಿ ಶಾನಮಕ್ಕಿ ಲೆಕ್ಕ ಬರೆಯೋರು ಯಾರು? ನಂಜವ್ವ. ಅವ್ರಿಗೆ ಈಗಾಗಲೇ 120 ರೂಪಾಯಿ 12 ಆಣೆ ಕೊಟ್ಟಾಗೈತೆ. ಹಾಗಾದ್ರೆ ನನ್ ದುಡ್ಡು ಕೊಡಿಲ್ವೇ? ಇಲ್ಲ. ತಗೊಳ್ಳವ ಈ ಕಡ್ತಾರ. ಇನ್ಮೇಲೆ ಮುತ್ತುದೆಲೆ ಮಾರೋದನ್ನ ಬಿಡಿ. ಬೇಗ ಜಮಾ ಬಂದು ಶುರು ಮಾಡಿ. ಸರ್ಕಾರ ಕೊಡೋ ಪೋಟ್ಗೆ ಹಣದಾಗೆ ಆರಾಮಾಗಿರಿ. ನಿಮಗೆ ಕೊಡಬೇಕಾಗಿರೋ 120 ರೂಪಾಯಿ 12 ಆಣೆಲಿ ನಾಳೆ ರಾಗಿ, ಭತ್ತ, ಎಣ್ಣೆ ಎಲ್ಲ ತಂದಾಕ್ತೀವಿ. ಆತಲ್ಲವಾ? ದೊಡ್ಡ ಉಪಕಾರ ಆಯ್ತು ಗುಂಡೇಗೌಡ್ರೆ. ಅಯ್ಯೋ, ಇದ್ರಲ್ಲೇನು ಉಪಕಾರ ಆಯ್ತವ? ಶಾನ್ಭೋಗ್ರೆ, ನಾನಿನ್ ಬರ್ಲಾ? ಮಗ ಏನಂದ್ರಿ? ಏನಿಲ್ಲ, ಒಳ್ಳೇದಾಗ್ಲಿ ಅಂದೆ. ಯಾಕಪ್ಪಣ್ಣ, ಶಾಸನ ಬಗ್ಗೆ ಹತ್ರ ಕೆಲ್ಸಕ್ಕೆ ಹೋಗ್ಲಿಲ್ವೇನಾ? ಸಾವುಕಾರ ಊರ್ಲಿಲ್ಲಮ್ಮ, ಅದಕ್ಕೆ ಪುರ್ಸೊತ್ತಾಯ್ತಲ್ಲ, ಕಟ್ಟಿಗೆನಾದ್ರೂ ಮೂರಿಯೋಣ ಅಂತ. ಕಟ್ಕೊಂಡ್ಬಿಡ್ದು ಏನು ಪ್ರಯೋಜನ? ಯಾಕೆ ಒಲೆ ಉರ್ಸ ಕಟ್ಟಿಗೆ ಬೇಡವಾ? ಇವತ್ತು ಒಲೆ ಹಚ್ಚೋ ಅಗತ್ಯನೇ ಇಲ್ಲ. ಅಂದ್ರೆ ಯಾಕೆಂದ್ರೆ ಬೇಸಿಗೆನರ ಇದ್ರು ತಾನೆ. ನೋಡಿ, ಒಂದು ಹಿಡಿ ಹಿಟ್ಟು ಉಳಿದಿದೆ. ಇವತ್ತು ನಮ್ಮಿಬ್ಬರಿಗೂ ಏಕಾಗ್ತಿ. ನಮ್ಮಿಬ್ರಿಗೇನ? ಮತ್ತೆ ಚೆನ್ನಗಿಂದ ಅವನು ಆ ಕತ್ತೆ ಮುಂಡೆ ಮನೇಲಿ ಹೋಗಿ ಗಾಣಿ ಹಾಕಿದ್ದಾನೆ. 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾನೆ. ನಮ್ಮ ಕಷ್ಟದ ಕಡೆಗೆ ಅವನಿಗೆ ಗಮನನೇ ಇಲ್ಲ. ಅಲ್ಲಮ್ಮ, ಒತ್ತಿಗೆ ಎಲ್ಲಿಂದ ಸಿಗುತ್ತೆ? ಆ ಗುಂಡೇಗೌಡ ಕಂದಾಯದ ಹಣದ ಬದಲಿಗೆ ಅವಳ ಮನೆಗೆ 3 ಮೂಟೆ ರಾಗಿ ತಂದು ಹಾಕಿದಾನಂತೆ. ಮತ್ತಿನ್ ಯಾಕೆ ಹೇಳ್ತಿದೆ? ಸೀದಾ ಹೋಗು, ಎಷ್ಟು ಬೇಕೋ ಅಷ್ಟು ರಾಗಿ ತಗೊಂಡು ಬಾ. ಹೌದಲ್ವಾ? ನಂಗಿದು ಹೊಳದೇ ಇರಲಿಲ್ಲ.
ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಬಿರಿದು ಭಂಗ